ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2025ರ ತಯಾರಿಗಾಗಿ ಗಣಿತ ವಿಷಯದಲ್ಲಿ 80 ಅಂಕಗಳಿಗೆ ಬರ್ತಕ್ಕಂತಹ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಬರ್ತಕ್ಕಂತಹ 24/3/2025ರ ಗಣಿತ ವಿಷಯದ ಪರೀಕ್ಷಾ ತಯಾರಿಗಾಗಿ ಈ ಒಂದು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಮತ್ತು ಉತ್ತರಗಳ ಸಹಿತ ಚರ್ಚೆ ಮಾಡ್ತಾ ಇದ್ದೀವಿ. 80 ಅಂಕಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳು ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಸೊ ಇಲ್ಲಿ ಯಾರಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಬರ್ತಕ್ಕಂತಹ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ 4 ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಹಿತ ಚರ್ಚೆ ಮಾಡ್ತಾ ಇರ್ತಕ್ಕಂತಹ ಒಂದು ವಿಡಿಯೋ ಪಾಠಗಳಾಗಿರ್ತವೆ. ಭಾಳಷ್ಟು ಇಂಗ್ಲೀಷ್ ವಿಷಯದಲ್ಲಿ ಅಂತೂ ನೀವು 80 ಅಂಕಗಳಿಗೆ ಕನಿಷ್ಠ 65+ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನೇ ನಾವು ಡಿಸ್ಕಷನ್ ಮಾಡ್ತಾ ಇರೋದರಿಂದ 100% ನೀವು ಸಕ್ಸಸ್ಫುಲ್ ಆಗ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಕ್ಕಂಥದ್ದು. ಮೊದಲನೆಯ ಪ್ರಶ್ನೆ, ಬಹುಪದೋಕ್ತಿ P of x is equal to x square minus 3x 3x⁴ ಪ್ಲಸ್ 6x⁴ ಪ್ಲಸ್ 5x ಪ್ಲಸ್ 4ರ ಡಿಗ್ರಿಯು ಏನಾಗಿರ್ತದೆ ಅಂತಂದರೆ ಇಲ್ಲಿ ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ 4. ಪ್ರಶ್ನೆ 2, 2x ಪ್ಲಸ್ 4y ಮೈನಸ್ 10 ಈಸ್ ಈಕ್ವಲ್ ಟು 0, 3x ಪ್ಲಸ್ 6y ಮೈನಸ್ 12 ಈಸ್ ಈಕ್ವಲ್ ಟು 0. ಸಮೀಕರಣಗಳ ಜೋಡಿಯು ಪ್ರತಿನಿಧಿಸುವ ರೇಖೆಗಳು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಆಪ್ಷನ್ ನೋಡಿದ್ರೆ ಆಪ್ಷನ್ ಎ ಸಮಾಂತರವಾಗಿರುತ್ತದೆ, ಛೇದಿಸುತ್ತದೆ, ಲಂಬವಾಗಿರುತ್ತದೆ, ಐಕ್ಯವಾಗಿರುತ್ತದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಸಮಾಂತರವಾಗಿರ್ತದೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3, x ಇಂಟು ಬ್ರ್ಯಾಕೆಟ್ x ಪ್ಲಸ್ 2 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 6 ಈ ವರ್ಗ ಸಮೀಕರಣದ ಆದರ್ಶ ರೂಪ. 4 ಆಪ್ಷನ್ಗಳನ್ನು ಕೊಟ್ಟಿದ್ರು ಕೂಡ ನಾವು ಡೈರೆಕ್ಟಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಏನಿದೆಯಪ್ಪ ಅಂತಂದರೆ ಇಲ್ಲಿ x² ಪ್ಲಸ್ 2x ಮೈನಸ್ 6 ಈಸ್ ಈಕ್ವಲ್ ಟು 0 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 4, ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯ ಮೊದಲ n ಪದಗಳ ಮೊತ್ತವು. ಡೈರೆಕ್ಟ್ಲಿ ನಾವು ಆನ್ಸರನ್ನು ನೋಡೋದಾದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. SN ಈಸ್ ಈಕ್ವಲ್ ಟು n ಇಂಟು ಬ್ರ್ಯಾಕೆಟ್ n+1/2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 5, ಈ ಕೆಳಗಿನವುಗಳಲ್ಲಿ ಸಮರೂಪ ತ್ರಿಭುಜಗಳನ್ನು ಪ್ರತಿನಿಧಿಸುವ ಜೋಡಿಯು ಅಂತಕ್ಕಂಥದ್ದು. ಸೊ 4 ಆಪ್ಷನ್ಗಳು ಕೊಟ್ಟಿದ್ರು ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ 2 ಸಮಬಾಹು ತ್ರಿಭುಜಗಳು ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ 6, ಈ ಕೊಟ್ಟಿರ್ತಕ್ಕಂತಹ ಚಿತ್ರದಲ್ಲಿ AD ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, BC ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆದಾಗ ABಯ ಉದ್ದವು. ಆಪ್ಷನ್ಗಳು ಆಪ್ಷನ್ ಎ 5 ಸೆಂಟಿಮೀಟರ್, ಆಪ್ಷನ್ ಬಿ 3 ಸೆಂಟಿಮೀಟರ್, ಆಪ್ಷನ್ ಸಿ 6 ಸೆಂಟಿಮೀಟರ್, ಆಪ್ಷನ್ ಡಿ 4 ಸೆಂಟಿಮೀಟರ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಈಸ್ 5 ಸೆಂಟಿಮೀಟರ್. ಚಿತ್ರವನ್ನು ಗಮನಿಸಿದರೆ ನಮಗೆ ಆಪ್ಷನ್ ಎ 5 ಸೆಂಟಿಮೀಟರ್ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 7, ಇಫ್ 2 cos θ ಈಸ್ ಈಕ್ವಲ್ ಟು √3 ಆದರೆ ಥೀಟಾದ ಬೆಲೆಯು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಎ 60 ಡಿಗ್ರಿ, ಆಪ್ಷನ್ ಬಿ 30 ಡಿಗ್ರಿ, ಆಪ್ಷನ್ ಸಿ 45 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 30 ಡಿಗ್ರಿ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 8, ಲುಕ್ ಎಟ್ ದಿಸ್ ಪಿಕ್ಚರ್. ಈ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಘನಾಕೃತಿಯ ಘನಫಲವು. ಆಪ್ಷನ್ ಎ 2πr²h, ಆಪ್ಷನ್ ಬಿ 2/3 πr²h, ಆಪ್ಷನ್ ಸಿ 4/3 πr²h, ಆಪ್ಷನ್ ಡಿ 1/3 πr²h ಆಗಿರ್ತಕ್ಕಂಥದ್ದು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆರ್ ದಿಸ್ ಪಿಕ್ಚರ್ ಈಸ್ ಆಪ್ಷನ್ ಡಿ 1/3 πr²h ಈಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 9, P of x ಈಸ್ ಈಕ್ವಲ್ ಟು 2x² ಮೈನಸ್ 6x ಪ್ಲಸ್ 4 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಆನ್ಸರ್ ನೋಡೋದಾದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಈಸ್ ಈಕ್ವಲ್ ಟು ಮೈನಸ್ ಇಂಟು ಬ್ರ್ಯಾಕೆಟ್ -6 ಬ್ರ್ಯಾಕೆಟ್ ಕ್ಲೋಸ್ ಬೈ 2 ಈಸ್ ಈಕ್ವಲ್ ಟು 6/2 ಈಸ್ ಈಕ್ವಲ್ ಟು 3. ಸೊ ದ ಕರೆಕ್ಟ್ ಆನ್ಸರ್ ಈಸ್ 6/2 ಈಸ್ ಈಕ್ವಲ್ ಟು 3 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10,
2x ಪ್ಲಸ್ 3y ಪ್ಲಸ್ 7 ಈಸ್ ಈಕ್ವಲ್ ಟು 0 ಹಾಗೂ ax ಪ್ಲಸ್ by ಪ್ಲಸ್ 14 ಈಸ್ ಈಕ್ವಲ್ ಟು 0 ಜೋಡಿ ಸಮೀಕರಣಗಳು ಆಯ್ಕೆಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸಿದರೆ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆನ್ಸರ್ ನೋಡೋದಾದರೆ ಸಮೀಕರಣಗಳು ಆಯ್ಕೆಗೊಳ್ಳುವ ರೇಖೆಗಳಾಗಿವೆ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಈಸ್ ಈಕ್ವಲ್ ಟು ಈ ಅನುಪಾತದಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ 2/a ಈಸ್ ಈಕ್ವಲ್ ಟು 3/b ಈಸ್ ಈಕ್ವಲ್ ಟು 7/14. 2/a ಈಸ್ ಈಕ್ವಲ್ ಟು 7/14. a ಈಸ್ ಈಕ್ವಲ್ ಟು 14 ಇಂಟು 2/7 ಈಸ್ ಈಕ್ವಲ್ ಟು 4 ಆ್ಯಂಡ್ ಮತ್ತು 3/b ಈಸ್ ಈಕ್ವಲ್ ಟು 7/14. b ಈಸ್ ಈಕ್ವಲ್ ಟು 14 ಇಂಟು 3/7 ಈಸ್ ಈಕ್ವಲ್ ಟು 6. ನೆಕ್ಸ್ಟ್ ಕ್ವೆಶನ್ ನಂಬರ್ 11. x minus 3 bracket x minus 3 bracket close bracket x minus 2 bracket close is equal to 0 ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. ಆನ್ಸರ್ x is equal to 3 ಮತ್ತು x is equal to 2 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನು ಕ್ವೆಶನ್ ನಂಬರ್ 12. 4, x, 10 ಸಮಾಂತರ ಶ್ರೇಣಿಯ ಪದಗಳಾದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್ x is equal to 4 plus 10/2 is equal to 14/2 is equal to 7. ನೆಕ್ಸ್ಟ್ ಕ್ವೆಶನ್, ಟೆಲ್ಸನ ಪ್ರಮೇಯವನ್ನು ನಿರೂಪಿಸಿ ಅಂತಕ್ಕಂಥದ್ದು. ಉತ್ತರ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳಿಗೆ ಸಮಾನುಪಾತದಲ್ಲಿ ವಿಭಾಗಿಸಲಾಗುತ್ತದೆ ಅಥವಾ ವಿಭಾಗಿಸುತ್ತದೆ. ಕ್ವೆಶನ್ ನಂಬರ್ 14. ಒಂದು ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು. ಉತ್ತರ, ಘನಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ a is equal to 4πr ಸ್ಕ್ವೇರ್. ಕ್ವೆಶನ್ ನಂಬರ್ 15. ಬಿಂದು a 6, -8 ಬಿಂದುವು ಮೂಲ ಬಿಂದುವಿನಿಂದ ಇರುವ ದೂರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಆನ್ಸರ್ d is equal to √x² ಪ್ಲಸ್ y² d is equal to √6² ಪ್ಲಸ್ -8² ಹೋಲ್ ಸ್ಕ್ವೇರ್² ಹೋಲ್ ಸ್ಕ್ವೇರ್ d is equal to √36 ಪ್ಲಸ್ 64 is equal to √100 is equal to 10 ಮೂಲಮಾನಗಳು. ಪ್ರಶ್ನೆ ಸಂಖ್ಯೆ 16. ಚಿತ್ರದಲ್ಲಿ AP is equal to 8 ಸೆಂಟಿಮೀಟರ್, QP is equal to 10 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಇದಕ್ಕೆ ಉತ್ತರ ಆನ್ಸರ್ r is equal to √10² ಮೈನಸ್ 8², r is equal to √100 ಮೈನಸ್ 64, r is equal to √36 is equal to 6 ಸೆಂಟಿಮೀಟರ್. ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಚಿತ್ರದಲ್ಲಿ ಬಹುಪದೋಕ್ತಿಯ p of x ನ ಶೂನ್ಯತೆಗಳನ್ನು ಕಂಡುಹಿಡಿದು ಆ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತಕ್ಕಂಥದ್ದು. ಆನ್ಸರ್ ಶೂನ್ಯತೆಗಳು -1 ಮತ್ತು 2. ವರ್ಗ ಬಹುಪದೋಕ್ತಿ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -1 ಪ್ಲಸ್ 2 ಈಸ್ ಈಕ್ವಲ್ ಟು 1. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -1 ಇಂಟು 2 ಈಸ್ ಈಕ್ವಲ್ ಟು -2. ಸೊ ವರ್ಗ ಬಹುಪದೋಕ್ತಿ x² -x -2 ಅಥವಾ ಆಪ್ಷನ್ ಇರತಕ್ಕಂಥ ಕ್ವಶನ್. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 3 + √2 ಮತ್ತು 3 - √2 ಆದಾಗ ಆ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತಕ್ಕಂತಹ ಪ್ರಶ್ನೆಗೆ ಆನ್ಸರ್ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಬ್ರ್ಯಾಕೆಟ್ ಕ್ಲೋಸ್ x ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 3 + √2 + 3 ಮೈನಸ್ √2 ಈಸ್ ಈಕ್ವಲ್ ಟು 6. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು
3 ಪ್ಲಸ್ ರೂಟ್ 2 ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ 3 ಮೈನಸ್ ರೂಟ್ 2 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 9 ಮೈನಸ್ 2 ಈಸ್ ಈಕ್ವಲ್ ಟು 7. ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 7 ಆಗಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 18. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ವರ್ಜ್ಯ ವಿಧಾನದಿಂದ ಬಿಡಿಸಿರಿ. 2x ಪ್ಲಸ್ y ಈಸ್ ಈಕ್ವಲ್ ಟು 14, x ಮೈನಸ್ y ಈಸ್ ಈಕ್ವಲ್ ಟು 4. ಆನ್ಸರ್ ನೋಡೋದಾದರೆ 2x ಪ್ಲಸ್ y ಈಸ್ ಈಕ್ವಲ್ ಟು 14, x ಮೈನಸ್ y ಈಸ್ ಈಕ್ವಲ್ ಟು 4, 3x ಈಸ್ ಈಕ್ವಲ್ ಟು 18, x ಈಸ್ ಈಕ್ವಲ್ ಟು 6. ಎರಡನೇ ಒಂದು 6 ಮೈನಸ್ y ಈಸ್ ಈಕ್ವಲ್ ಟು 4, x ಈಸ್ ಈಕ್ವಲ್ ಟು ಮೈನಸ್ y ಈಸ್ ಈಕ್ವಲ್ ಟು ಮೈನಸ್ 2, ಸೊ y ಈಸ್ ಈಕ್ವಲ್ ಟು 2. ಫೈನಲಿ y ಈಸ್ ಈಕ್ವಲ್ ಟು 2. ಆದ್ದರಿಂದ ಪರಿಹಾರಗಳು y ಈಸ್ ಈಕ್ವಲ್ ಟು 2, x ಈಸ್ ಈಕ್ವಲ್ ಟು 6. ಪ್ರಶ್ನೆ ಸಂಖ್ಯೆ 19. ಅಪವರ್ತನ ವಿಧಾನದಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 72 ಈಸ್ ಈಕ್ವಲ್ ಟು 0 ವರ್ಗ ಸಮೀಕರಣವನ್ನು ಬಿಡಿಸಿರಿ ಅಂತಕ್ಕಂಥ ಪ್ರಶ್ನೆ. ಆನ್ಸರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 72 ಈಸ್ ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 8x ಮೈನಸ್ 72 ಈಸ್ ಈಕ್ವಲ್ ಟು 0, ಎಕ್ಸ್ ಇಂಟು ಎಕ್ಸ್ ಮೈನಸ್ 9 ಪ್ಲಸ್ 8 ಇಂಟು ಎಕ್ಸ್ ಮೈನಸ್ 9 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 9 ಪ್ಲಸ್ ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0, ಸೊ ಎಕ್ಸ್ ಈಸ್ ಈಕ್ವಲ್ ಟು 9 ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 8. ನೆಕ್ಸ್ಟ್ ಕ್ವೆಶನ್ ನಂಬರ್ 20. 2 ಪ್ಲಸ್ 7 ಪ್ಲಸ್ 12 ಪ್ಲಸ್ ಡ್ಯಾಶ್ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. Sn ಈಸ್ ಈಕ್ವಲ್ ಟು n ಬೈ 2 ಸ್ಕ್ವೇರ್ ಬ್ರ್ಯಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. S20 ಈಸ್ ಈಕ್ವಲ್ ಟು 20 ಬೈ 2 ಸ್ಕ್ವೇರ್ ಬ್ರ್ಯಾಕೆಟ್ 2 ಇಂಟು 2 ಪ್ಲಸ್ ಇಂಟು ಬ್ರ್ಯಾಕೆಟ್ 20 ಮೈನಸ್ 1 ಬ್ರ್ಯಾಕೆಟ್ ಕಂಪ್ಲೀಟ್ 5 ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. S20 ಈಸ್ ಈಕ್ವಲ್ ಟು 10 ಸ್ಕ್ವೇರ್ ಬ್ರ್ಯಾಕೆಟ್ 4 ಪ್ಲಸ್ ಇಂಟು 19 ಇಂಟು 5 ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. S20 ಈಸ್ ಈಕ್ವಲ್ ಟು 10 ಸ್ಕ್ವೇರ್ ಬ್ರ್ಯಾಕೆಟ್ 4 ಪ್ಲಸ್ 95 ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲೋಸ್. S20 ಈಸ್ ಈಕ್ವಲ್ ಟು 10 ಇಂಟು 99, ಸೊ S20 ಈಸ್ ಈಕ್ವಲ್ ಟು 990. ಕ್ವೆಶ್ಚನ್ ನಂಬರ್ 21. 3 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿರಿ. ಆನ್ಸರ್ 3 ಪ್ಲಸ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಆದ್ದರಿಂದ 3 ಪ್ಲಸ್ ರೂಟ್ 2 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆಗಿರಲಿ. ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0, ಪಿ ಕಾಮ ಕ್ಯೂ ಈಸ್ ಈಕ್ವಲ್ ಟು 1, ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಝೆಡ್. ಆದ್ದರಿಂದ ರೂಟ್ 2 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ 3. ಇಲ್ಲಿ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು ಪಿ ಬೈ ಕ್ಯೂ ಮೈನಸ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಊಹೆ ತಪ್ಪು. ಆದ್ದರಿಂದ 3 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 22. ಚಿತ್ರದಲ್ಲಿ ಕಾಸ್ ತೀಟಾ 2 ಕಾಟ್ ತೀಟಾಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಈ ಚಿತ್ರವನ್ನು ನೋಡಿ ನಾವಿಲ್ಲಿ ಕಾಸ್ ತೀಟಾ ಮತ್ತು ಕಾಟ್ ತೀಟಾಗಳನ್ನ ಕಂಡುಹಿಡಿಯಬೇಕಾಗಿರ್ತಕ್ಕಂಥದ್ದು. ಆನ್ಸರ್ ಫಸ್ಟ್ ಒನ್ ಕಾಸ್ ತೀಟಾ ಈಸ್ ಈಕ್ವಲ್ ಟು 8/10, 2 ಕಾಟ್ ತೀಟಾ ಈಸ್ ಈಕ್ವಲ್ ಟು 8/6. ಕ್ವೆಶನ್ ನಂಬರ್ 23. ಒಂದು ಪೆಟ್ಟಿಗೆಯಲ್ಲಿ 20 ಬಲ್ಬ್ಗಳಿದ್ದು ಅವುಗಳಲ್ಲಿ 4 ಬಲ್ಬ್ಗಳು ಕಳಪೆಯಾಗಿರುತ್ತವೆ. ಯಾದೃಚ್ಛಿಕವಾಗಿ ಉತ್ತಮ ಬಲ್ಬ್ಗಳನ್ನು ಆರಿಸಲಾಗಿದೆ. ಆದ್ದರಿಂದ ಬಲ್ಬ್ ಉತ್ತಮವಾಗಿರೋ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂತಹ ಪ್ರಶ್ನೆ. ಉತ್ತರ ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಇಂಟು ಎ ಬೈ ಎನ್ ಇಂಟು ಎಸ್. ಪಿ ಆಫ್ ಎ ಈಸ್ ಈಕ್ವಲ್ ಟು 16/20 ಈಸ್ ಈಕ್ವಲ್ ಟು 4/5. 24. ನಿರ್ದೇಶಾಂಕ ಬಿಂದು ಎ ಬಿಂದು x, 8 ಮತ್ತು ಬಿ ಬಿಂದು 7, y ಉಂಟಾಗುವ ರೇಖಾಖಂಡ ಎ ಬಿಯ ಮಧ್ಯಬಿಂದುವು 7, 6 ಆಗಿದ್ದರೆ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂತಹ ಈ ಪ್ರಶ್ನೆ. ಅಥವಾ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳು
ಬಿಂದು ಎ 1,2, ಬಿಂದು ಬಿ 4, y, ಬಿಂದು ಸಿ x, 6 ಮತ್ತು ಬಿಂದು ಡಿ 3, 5 ಆಗಿದ್ದರೆ x ಮತ್ತು yಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಎರಡು ಪ್ರಶ್ನೆಗಳಲ್ಲಿ ಎರಡರಲ್ಲಿ ಒಂದನ್ನು ಬರೀಬೇಕಾಗ್ತದೆ. ಸೊ ಇದಕ್ಕೆ ಮೊದಲಿನ ಪ್ರಶ್ನೆಗೆ ಇಲ್ಲಿ ಉತ್ತರ ಇರತಕ್ಕಂಥದ್ದು ಪಿ ಆಫ್ ಎಕ್ಸ್ y is equal to square bracket x1 plus x2 by 2, y1 plus y2 by 2, p of 7, 6 is equal to x plus 7 by 2, 8 plus y by 2. So x plus 7 by 2 is equal to 7, x plus 7 is equal to 14, x is equal to 14 minus 7 is equal to 7. 8 plus y by 2 is equal to 6, 8 plus y is equal to 12, y is equal to 4. ಆದ್ದರಿಂದ x is equal to 7, y is equal to 4 ಆಗ್ತದೆ. ಅಥವಾ ಪ್ರಶ್ನೆಗೆ ಓ ಯು ಎ ಸಿ ಮತ್ತು ಬಿ ಡಿಗಳ ಮಧ್ಯ ಬಿಂದು ಆಗಿರ್ತಕ್ಕಂಥದ್ದು. ಆದ್ದರಿಂದ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 1 by 2, 6 plus 2 by 2 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ 3 plus 4 by 2, 5 plus y by 2 ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ x plus 1 by 2, 8 by 2 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ 7 by 2, 5 plus y by 2 ಬ್ರ್ಯಾಕೆಟ್ x plus 1 by 2, 4 ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ 7 by 2, 5 plus y by 2 ಬ್ರ್ಯಾಕೆಟ್ ಕ್ಲೋಸ್. ಹೋಲಿಕೆ ಮಾಡಿದಾಗ x plus 1 by 2 ಈಸ್ ಈಕ್ವಲ್ ಟು 7 by 2, x plus 1 ಈಸ್ ಈಕ್ವಲ್ ಟು 7, x is equal to 7 minus 1 ಆದಾಗ ಸೊ ಫೈನಲಿ x is equal to 6. 5 plus y by 2 is equal to 4, 5 plus y is equal to 8, y is equal to 8 minus 5, so finally y is equal to 3. So here ಇಲ್ಲಿ x is equal to 6, y is equal to 3. Question number 25. ಎರಡು ಸಂಖ್ಯೆಗಳ ಗುಣಲಬ್ಧವು 200 ಆಗಿದ್ದು ಇದನ್ನು ಎ ಘಾತ ಬಿ ಇಂಟು ಸಿ ಘಾತ ಎ ರೂಪದಲ್ಲಿ ಬರೆಯಬಹುದಾಗಿದ್ದರೆ ಎ, ಬಿ ಮತ್ತು ಸಿಗಳ ಬೆಲೆಗಳನ್ನು ಕಂಡುಹಿಡಿದು ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂತಕ್ಕಂತಹ ಪ್ರಶ್ನೆಯಾಗಿರ್ತದೆ. ಆನ್ಸರ್ 200 is equal to 2 into 2 into 2 into 5 into 5. 200 is equal to 2 ಘಾತ 3 ಇಂಟು 5 ಘಾತ 2. ಆದ್ದರಿಂದ ಎ is equal to 2, ಬಿ is equal to 3, ಸಿ is equal to 5. ಲಸ 2 into 3 into 5 is equal to 30. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 26. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿವೆ ಎಂದು ಸಾಧಿಸಿರಿ. ಆನ್ಸರ್ ನೋಡೋದಾದರೆ ದತ್ತ 0 ಓ ವೃತ್ತಕೇಂದ್ರ ಪಿ ಬಾಹ್ಯಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯಬಿಂದು, ಪಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಒ ಪಿ, ಒ ಕ್ಯೂ, ಒ ಆರ್ ಸೇರಿಸಿದೆ. ಸಾಧನೆಯ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಸಾಧನೆ ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಒ ಕ್ಯೂ ಈಸ್ ಈಕ್ವಲ್ ಟು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು, ಒ ಪಿ ಈಸ್ ಈಕ್ವಲ್ ಟು ಒ ಪಿ ಸಾಮಾನ್ಯ ಬಾಹುಗಳು. ಆದ್ದರಿಂದ ತ್ರಿಭುಜ ಒ ಕ್ಯೂ ಪಿ ತ್ರಿಭುಜ ಒ ಆರ್ ಪಿ, ಇದರಿಂದ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಇಲ್ಲಿ ಪ್ರಶ್ನೆ ಸಂಖ್ಯೆ 27. ಈ ಕೆಳಗಿನ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸೊ ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಜಸ್ಟ್ ನಿಮಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ. ಉತ್ತರಗಳನ್ನು ವಿಡಿಯೋ ಪಾಸ್ ಮಾಡಿ ಬೇಕಿದ್ರೆ ತಾವು ನೋಡ್ಕೋಬೋದು. ಈ ಕೆಳಗಿನ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಗೆ ಪ್ರಶ್ನೆಗಳು 2 ಪ್ರಶ್ನೆಗಳು ಕೊಟ್ಟಿರ್ತಕ್ಕಂಥದ್ದು, ಅದರ ಉತ್ತರಗಳನ್ನು ಇಲ್ಲಿ ತಾವು ಗಮನಿಸಬಹುದು. ಮೊದಲನೇ ಪ್ರಶ್ನೆಗೆ ಆನ್ಸರ್ ಇಲ್ಲಿಂದ ಇಲ್ಲಿವರೆಗೆ ಇರ್ತದೆ. ಇನ್ನು ಅಥವಾ ಪ್ರಶ್ನೆಗೆ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಆನ್ಸರನ್ನು ಕೊಡಲಾಗ್ತದೆ. ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 30. ಸಾಧಿಸಿರಿ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಇದು ಪ್ರಶ್ನೆ ಸಂಖ್ಯೆ 31ರಲ್ಲಿ ಈ ಪ್ರಶ್ನೆಗೆ ಅಥವಾ ಈ ಪ್ರಶ್ನೆಗೆ ಉತ್ತರವನ್ನು ಬರೀತಕ್ಕಂಥದ್ದು. ಅದರ ಉತ್ತರ ನೋಡೋದಾದರೆ
ಮೊದಲ ಪ್ರಶ್ನೆಗೆ ಉತ್ತರ ಇನ್ನು ಅಥವಾ ಪ್ರಶ್ನೆಗೆ ಉತ್ತರ ಇದಾಗ್ತದೆ. ಕ್ವೆಶ್ಚನ್ ನಂಬರ್ 31. ಕ್ವೆಶ್ಚನ್ ನಂಬರ್ 31. ಈ ಪ್ರಶ್ನೆಗೆ ಆನ್ಸರ್ ಇಲ್ಲಿವರೆಗೆ. ಇನ್ನು 32, ಕ್ವೆಶ್ಚನ್ ನಂಬರ್ 32ಗೆ ಆನ್ಸರ್ ಇಲ್ಲಿವರೆಗೆ. ಇನ್ನು ಕ್ವೆಶ್ಚನ್ ನಂಬರ್ 33ಯನ್ನು ಸ್ಕ್ರೋಲ್ ಮಾಡ್ತಾ ಹೋಗೋದಾದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡ್ಬೋದು. ಕ್ವೆಶ್ಚನ್ ನಂಬರ್ 33. ಕ್ವೆಶ್ಚನ್ ನಂಬರ್ 33ರ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಗ್ರಾಫ್ ಇರ್ತಕ್ಕಂಥದ್ದು. ನಕ್ಷೆ ವಿಧಾನದಿಂದ ಬಿಡಿಸಿರಿ ಮತ್ತು ಪರಿಹಾರವನ್ನು ಬರೀರಿ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಗ್ರಾಫ್ ನೋಡ್ಬೋದು. ಇನ್ನು ಅದಕ್ಕೆ ಪರಿಹಾರಗಳು ಅಂತ ಕೂಡ ಇರ್ತಕ್ಕಂಥದ್ದು. ಇನ್ನು ಆನ್ಸರ್ 35ನೇ ಪ್ರಶ್ನೆಗೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮ. ಆದ್ದರಿಂದ ಈ ತ್ರಿಭುಜಗಳು ಸಮರೂಪವಾಗಿರುತ್ತವೆಂದು ಸಾಧಿಸಿರಿ ಅಂತಕ್ಕಂಥದ್ದು ಇದರ ಆನ್ಸರ್. ಪ್ರಶ್ನೆ ಸಂಖ್ಯೆ 35ರ ಉತ್ತರ ಇಲ್ಲಿವರೆಗೂ. ಇನ್ನು 36ರ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 9ನೇ ಪದವು ಅದರ 2ನೇ ಪದ 7ರಷ್ಟಕ್ಕೆ ಸಮವಾಗಿದೆ. 12ನೇ ಪದವು 3ನೇ ಪದದ 5ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಅಥವಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಸಮಾಂತರ ಶ್ರೇಣಿಯಲ್ಲಿ 4 ಪದಗಳಲ್ಲಿ ಅವುಗಳ ಅಂತಿಮ ಪದಗಳು ಗುಣಲಬ್ಧ ಹಾಗೂ ಮಧ್ಯಪದಗಳ ಗುಣಲಬ್ಧಗಳ ಅನುಪಾತವು 5:6 ಆಗುವಂತೆ 56 ಎಂಬ ಸಂಖ್ಯೆಯನ್ನು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳಾಗುವಂತೆ ವಿಭಾಗಿಸಿರಿ. ಆನ್ಸರ್ ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಮೊದಲನೇ ಪ್ರಶ್ನೆಗೆ. ಸೆಕೆಂಡ್ ಕ್ವೆಶ್ಚನ್ಗೆ ಆನ್ಸರ್ ಇಲ್ಲಿರ್ತಕ್ಕಂಥದ್ದು. ಇನ್ನು ಕ್ವೆಶ್ಚನ್ ನಂಬರ್ 37 ಮತ್ತು ಅದರ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮೇನ್ ಕ್ವೆಶ್ಚನ್ ನಂಬರ್ 6, ಕೆಳಗಿನವುಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು 38ನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಿಮಗಿಲ್ಲಿ ಸಿಗ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ಸಾಧ್ಯ ಆದಷ್ಟು 80 ಅಂಕಗಳಿಗೆ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಇಂಗ್ಲೀಷ್ ವಿಷಯದ 100ಕ್ಕೆ 80ಗೆ ಕನಿಷ್ಠ ಏನಿದೆ ಅಂತಂದ್ರೆ 65+ ಮಾರ್ಕ್ಸ್ ಬರೋ ಥರ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರ ಸಹಿತ ಚರ್ಚೆ ಮಾಡ್ತೀವಿ. ಬರ್ತಕ್ಕಂಥ ಗಣಿತ ಪ್ರಶ್ನೆ ಪರೀಕ್ಷೆಗೆ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.